ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇಂಡಸ್ಟ್ರಿಯಲ್ ಮ್ಯೂಸಿಯಮ್ಗೆ ಬಂದಿದ್ದೀವಿ ಕೆಮ್ನಿಟ್ಸಲ್ಲಿ. ಸೊ ವಿಲ್ ಗೋನಾ ಎಕ್ಸ್ಪ್ಲೋರ್ ಇಟ್ ಟುಡೇ. ತೋರಿಸ್ತೀನಿ ಏನೇನಿದೆ ಒಳಗೆ ಅಂತ. ಕಾಯ್ತಾರೆ. ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ಏನೋ ಹಳೆ ಕಾಲದ್ದು ಟೆಲಿಫೋನ್ ಇದೆ ಅಂತ ಒಳಗೆ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ಏನೇನಿದೆ ಒಳಗೆ ಅಂತ. ಮಸ್ತ್ ಇರತ್ತೆ ಅಂತೆ. ಇದೇ ನಿಂಗೆ ಒಳಗೆ ಹೋಗ್ಬೇಕಿರೋದಾ? ಜರ್ಮನಿಯಲ್ಲಿ ಸ್ಟೂಡೆಂಟ್ಸಿಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಇವಾಗ ನಾವು ಸ್ಟೂಡೆಂಟ್ ಐ ಡಿ ತೋರಿಸಿದ್ರೆ ಒಳಗೆ ಎಲ್ಲ ಮ್ಯೂಸಿಯಮ್ಸೂ ಫ್ರೀ ಎಂಟ್ರಿ ಇರುತ್ತೆ. ಸ್ಟೂಡೆಂಟ್ ಐ ಡಿ ಅವರು ಇಲ್ಲಿ ಬಂದು ನಾವು ಟಿಕೆಟ್ ತೊಗೊಳ್ಬೇಕಂತೆ. ಸೊ ವಿ ಆರ್ ಗೋಯಿಂಗ್ ಹಿಯರ್ ನಾವು. ಜಾಕೆಟ್, ಬ್ಯಾಗ್ಸ್ ಎಲ್ಲ ಇಡೋಕ್ಕೆ ಲಾಕರ್ಸ್ಗಳು ಕೊಟ್ಟಿದ್ದಾರೆ. €1 ಹಾಕಬೇಕು. ಬಟ್ ಸ್ಟೂಡೆಂಟ್ಸಿಗೆ €1 ಇಲ್ಲ. ಅದು ಕಾಯಿನ್ ಥರದ್ದೇನೋ ಹಾಕ್ಬಿಟ್ಟು ಎಷ್ಟು ದೊಡ್ಡ ದೊಡ್ಡ ಮೆಷಿನ್ಸ್ಗಳಿದೆ ನೋಡಿ. ಸೊ ಆಲ್ಮೋಸ್ಟ್ ಎಲ್ಲ ಜರ್ಮನಲ್ಲೇ ಇದೆ. ಅರ್ಧಕ್ಕರ್ಧ ಅರ್ಥ ಆಗಲ್ಲ ನಮಗೆ. ಇಲ್ಲ, ಬಾಲ್ ಮೋಟ್ರು, ನೀರು ಎಳೆಯೋದು ಮೋಟ್ರ, ಸೆಕ್ಷನ್ ಮೋಟ್ರು. ಅದ್ರದ್ದು ಚಿಕ್ಕದು ಮಿನಿ ಮಾಡೆಲ್ ಇದು. ಇದು ಮುಂಚೆದು ಒಂದೊಂದು ಸಾಮಾನು ಇಟ್ಟಿದ್ದಾರೆ. ಬಟ್ ಎಲ್ಲ ಲಾಕ್ ತೋರಿಸಿ. ಲಾಕ್ ಇದೇನು ಸೋಪ್ ಬಾಕ್ಸು ಅದೇನಿಲ್ಲ ಅಲ್ಲಿ. ಇಲ್ಲಿ ಮಗ್, ಲಾಕ್. ಇದು ಮೌಲ್ಡ್. ಇದು ಮೋಲ್ಡ್ ಗೊತ್ತಾ? ಅದೇ ಅದ್ರೊಳಗೆ ಏನಾದ್ರು ತುಂಬಿಟ್ಟು ಹಚ್ಕೊಳ್ಸಲ್ಲ. ಯಾವುದೋ ತುಂಬ ಹಳೇದು ಇದೆಲ್ಲ ಇಟ್ಟಿದ್ದಾರೆ ಮ್ಯೂಸಿಯಮಲ್ಲಿ. ಶಾರ್ಪ್ನರ್ ಇರಬೇಕು. ಹಳೆ ಕಾಲ ಮೆಕ್ಯಾನಿಕ್ ಶಾರ್ಪ್ನರ್ ಕಣೆ. ಶಾರ್ಪ್ನರ್ ಇದು ಅಂದರೆ ಪೆನ್ಸಿಲ್ ಶಾರ್ಪ್ ಮಾಡೋದು. ಆಗಿನ ಕಾಲದ ಗ್ಲೌಸ್, ಹ್ಯಾಂಡ್ ಗ್ಲೌಸ್, ಇದೆಲ್ಲ ಹಳೆ ಕಾಲದ ಥಿಂಗ್ಸ್ನ ಬೇಕಂದರೆ ದುಡ್ಡು ಕೊಟ್ಟು ತೊಗೊಬೋದು. ಈ ಜಾಕೆಟಿಗೆ ಇವರು €295 ಆಲ್ಮೋಸ್ಟ್ ಒಂದು 20,000 25,000 28,000ದಷ್ಟು ಪೇ ಮಾಡಿ ಯಾರು ತೊಗೊತಾರೆ ಇದನ್ನು? ಫುಲ್ ಒಳ್ಳೆ ಜಾತ್ರೆ ಥರ ಇದೆ. ಆ್ಯಂಟಿಕ್ಸ್ ದುಡ್ಡು ಜಾಸ್ತಿ ಆಗಿರೋರು ತೊಗೊತಾರೆ ಇದನ್ನೆಲ್ಲ. ನೋಡಿ, ಜಾಕಿ 295. ಆ ಮಫ್ಲರ್ ಒಂದು ರೇಟು. ಇಲ್ಲಿ ನಾವು ಟಿಕೆಟ್ ತೊಗೊಂಡಿದ್ದನ್ನ ಪಂಚ್ ಮಾಡ್ಕೊಬೇಕು ಎಂಟ್ರಿ ಆಗೋಕ್ಕಿಂತ ಮುಂಚೆ. ವಾವ್, ಎಷ್ಟು ಚೆನ್ನಾಗಿರೋದೆಲ್ಲ ಇದೆ. ಕಾರ್, ಹಳೆ ಕಾರು, ಎಲ್ಲಿ ನೋಡಿ ಕಾರ್. ಕಾರ್ದು ಇನ್ನರ್ ಪಾರ್ಟ್, ಇಂಜಿನ್ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸಿದ್ದಾರೆ. ಹೊರಗಡೆ ಹಾಕುತ್ತೆ ಮಷೀನ್. ಇದೆಲ್ಲ ಹಳೆ ಕಾಲದ್ದು ಬಟ್ಟೆ ನೇಯೋ ಮಿಷಿನ್. ಈ ದಾರ ತಗೊಂಡು ಈ ಥರ ಬಟ್ಟೆ ಕೊಡೋದು. ತಿರುಗಿಸಿದ್ರೆ ನೋಡು, ಇದೆಲ್ಲ ಹಿಂಗೆ ರೌಂಡಾಗಿ ಇಲ್ಲಿ ಬಟ್ಟೆ ಆಗಿ ಬರುತ್ತೆ. ಅದು ಬಟ್ ದಾರ ಆಗಿ ಹೋಗಿರುತ್ತೆ ನೋಡಿ. ಹಿಂಗೆ ತಿರುಗಿಸ್ತಾ ಇರಬೇಕು. ಇದೆಲ್ಲ ಓಕೆ, ಒಂದು ತಗೊಂತಿದೆ ಇಲ್ಲಿ. ಬಟ್ಟೆ ಆಗಿ ಕೆಳಗಡೆ ಬರುತ್ತೆ ಹಿಂಗೆ. ಅದು ನೋಡಿ ಬಟ್ಟೆ. ಅದು ಒಂದಿಷ್ಟು ಆದಮೇಲೆ ಇದನ್ನ ಎಳೆದ್ಬಿಟ್ಟು ಮತ್ತೆ ಕೆಳಗೆ ಇಡ್ತಾರೆ. ಅದಿಷ್ಟು ಪ್ರಿಪೇರ್ ಆಗಿದೆ. ಚೆನ್ನಾಗಿರ್ತಿದೆಲ್ಲ. ಕಾಲನ್ ಮಕ್ಕಳು ಇಂಗ್ಲೀಷಲ್ಲಿ ಗೊತ್ತಾಯ್ತಾ? ಬಂತಾ? ಎಲ್ಲ ಜರ್ಮನಲ್ಲಿ ಅವರು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಸೊ ಅದನ್ನ ಇಟ್ಕೊಂಡು ಏನೋ ಕೇಳಿಸ್ಕೊಂತ ಇರಲ್ಲ. ಕೇಳಿಸ್ತಿದ್ಯಾ ಅದರಲ್ಲಿ?
ಇಲ್ಲಿ ಬರುತ್ತೆ ನೋಡಿ, ಇಂಗ್ಲೀಷ್ ಎಂತ ಇಂಗ್ಲೀಷ್ ಏನು ಗೊತ್ತಾಗಲ್ಲ. ಟಚ್ ಆಗೋದೆಲ್ಲ ಗೊತ್ತಾಗಲ್ಲ. ಈ ಥರ ಆಟ ಆಡೋದು ತುಂಬ ದೊಡ್ಡ ಮ್ಯೂಸಿಯಂ ಅಂತೆ, ಬಂದಿದ್ದೀವಿ ನೋಡೋಣ ಇನ್ನೇನು. ಅವ್ರುಗಳ್ದೇ ಇಟ್ಟಿದ್ದಾರೆ, ಫುಲ್ ಜರ್ಮನಲ್ಲಿದೆ, ನಮಗೇನೋ ಅರ್ಥ ಆಗ್ತಿಲ್ಲ, ಬಟ್ ಸ್ಟಿಲ್ ಏನೋ ಚೆನ್ನಾಗಿದೆ. ಇಲ್ಲಿ ನೋಡಿ ನಮ್ಮ ಇಂಡಿಯಾ ಇದನ್ನಲ್ಲಿ, ಇಲ್ಲಿ ನಮ್ಮ ಇಂಡಿಯಾ. ಇಲ್ವಾ, ಇದು ಅವಾಗಿನ ಕಾಲದಾಗ ಡೀಪಾಗಿ ಮೈನಿಂಗ್ ಹೋದಾಗ ಅಲ್ಲಿಂದ ನೀರು ಹೆಂಗೆ ತೆಗಿತಿದ್ರು ನೋಡಿ. ಫಸ್ಟ್ ಸ್ಟಾರ್ಟಿಂಗ್ ಒಂದು ಸ್ಟೇಜ್ ಇಲ್ಲಿಂದ ಮತ್ತು ಇಲ್ಲಿಗೆ ಪಂಪು, ಇಲ್ಲಿಂದ ಗ್ರೌಂಡ್ ಲೆವೆಲ್ವರೆಗೂ ಪಂಪ್. ಇದೆಲ್ಲ ಪಂಪ್, ವರ್ಕಿಂಗ್ ಪಂಪ್ ಇದು ನೋಡಿ. ಇದು ಕೆಳಗಡೆಯಿಂದ ಮತ್ತು ನೀರು ತೆಗಿಯುತ್ತೆ. ಫಸ್ಟ್ ಒನ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅನ್ನೋದು. ನೀರು ತೆಗೆದ್ಬಿಟ್ಟು ಇಲ್ಲಿ ಹಾಕ್ತಾರೆ, ಇಲ್ಲಿಂದ ಸಪ್ಲೈ. ಮತ್ತೆ ಅವಾಗ ಯೂಸ್ ಮಾಡ್ತಿರೋ ಒಂದು ಕಟ್ಟಿಗೆ ಇದು, ಅದು ಆ ಮಾಡಲಲ್ಲಿ. ಸಿಲ್ವರ್ ಎಲ್ಲ ಇಟ್ಟಿದ್ದಾರೆ, ಲೆಡ್ ಆ್ಯಂಡ್ ಸಿಲ್ವರ್ ಎರಡು ಮಿಕ್ಸ್, ಪ್ಯೂರ್ ಸಿಲ್ವರ್ ಅಲ್ಲ. ಉಗಿ ಬಂಡಿ ಚಿಕ್ಕ ಬುಕ್ಕು ಅಂತ ಹೋಗ್ತಾ ಇರೋದು. ಇದೆಲ್ಲ ಏನಿಲ್ಲ, ಏನಿದೆಲ್ಲ ಕೋಲ್. ಹಾಂ, ಕೋಲು. ಸೊ ಎಲ್ಲ ಕಡೆ ಇದಿಟ್ಟಿದ್ದಾರೆ, ಏನೇನು ಬೇಕೋ ಅದರ ಇನ್ಫಾರ್ಮೇಷನ್ ಕಿವಿಗೆ ಇಟ್ಕೊಂಡು ಕೇಳಿಸ್ಕೊಳ್ಳೋದು. ಬಟ್ ಇದೆಲ್ಲ ಜರ್ಮನಲ್ಲಿದೆ, ನಮಗೇನೂ ಅರ್ಥ ಆಗಲ್ಲ. ಸಾಲ್ತಿಲ್ಲ ಅವ್ನ ಮುಖಕ್ಕೆ ಅದು. ಚಿಕ್ಕ ಮಕ್ಕಳು ಆಟ ಆಡ್ತವ್ರೆ. ಹೇಳ, ಈ ಥರದ್ದು ಇನ್ನೊಂದೆಲ್ಲ ಐತೆ, ಒಂದ್ಸತಿ ನೋಡ್ಕತಿಯಲ್ಲ. ಸರ್ಕ್ಯೂಟ್ ಬ್ರೇಕರ್ ಎಷ್ಟು ದೊಡ್ಡದಿದೆ ನೋಡಿ, ಹೊಡೆದು ಬೇರೆ ಚೆಕ್ ಮಾಡ್ತಿದ್ದ ನೀವು. ಏನಿಲ್ವಾ, ಇದು ಒಂಥರ ಪೆರಿಸ್ಕೋಪ್ ಕಣ. ಹೌದಾ, ನೋಡ್ರಿದು ಪ್ರಾಬ್ಲಮ್ ಎಲ್ಲದಕ್ಕೂ ಕನ್ನಡಕ ಹಾಕೊಂಡೆ ನೋಡ್ಬೇಕು. ಅದೇ ಸೇಮ್ ರಿಫ್ಲೆಕ್ಟ್ ಆಗ್ತಿದೆ. ಪೆರಿಸ್ಕೋಪ್ ನೋಡ, ಅವಾಗಿನ ಬಳಸಿರೋ ಕ್ಯಾಪ್, ಹಳೆ ಕಾಲದಲ್ಲಿ ಯೂಸ್ ಮಾಡಿರೋ ಥಿಂಗ್ಸ್ ಇದೆ. ಈ ಫಸ್ಟ್ ಈ ಥರ ಇದ್ದಿದ್ದು, ಅದಾದ್ಮೇಲೆ ಸ್ವಲ್ಪ ಡೆವಲಪ್ ಆಗಿ ಇವಾಗ ಬೆಟರ್ ಡೆವಲಪ್ಡ್ ಆಗಿದೆ ನೋಡಿ. ಅಲ್ಲಿ ಬಿಟ್ಟು ಇದು ದಿಸ್ ರನ್ಸ್ ಆನ್ ನ್ಯೂಮ್ಯಾಟಿಕ್. ಸೊ ಇದನ್ನ ಅದರೊಳಗೆ ಇಟ್ಬಿಟ್ಟು ಅಲ್ಲಿ ಮೈನಿಂಗ್ ಪ್ಲೇಸ್ನೆಲ್ಲ ಹೊಡೆದಾಕ್ತಾರೆ. ಇವಾಗೆಲ್ಲ ಬೆಂಗಳೂರಲ್ಲಿ ಬಿಲ್ಡಿಂಗ್ ಹೊಡೆದಾಕಕ್ಕೂ ಯೂಸ್ ಮಾಡ್ತಾರೆ ಅಲ್ಲ, ಆ ಥರದ್ದು ಇದು ಹಳೆ ಕಾಲದ್ದು. ಏನು ಕ್ರಿಸ್ಮಸ್ ತಾತ ಹೋಗೋದ ಇದ್ರೊಳಗಡೆ ಕುತ್ಕೊಂಡು? ಅಲ್ಲೇ ಮೈನಿಂಗ್ ಒಳಗಡೆ ಅಂಡರ್ಗ್ರೌಂಡ್ ಹೋಗಕ್ಕೆ. ಓಕೆ, ಕ್ರಿಸ್ಮಸ್ ತಾತ ಆ ಥರದ್ರಲ್ಲ ತಾನೇ ಕುತ್ಕೊಂಡು ಹೋಗೋದು. ಎಲ್ಲ ತುಂಬ ನೀಟಾಗಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ವಾವ್, ಇದು ನೋಡಿ, ಏನಿದು? ದೊಡ್ಡ ಬಟ್ಟೆ ಮಾಡೋದು, ಅಲ್ಲಿ ನೋಡಬಾರ ಚಿಕ್ಕದು ಮಾಡ್ತಿದ್ರು. ಹಾಂ, ಇದು ಬಟ್ಟೆ ಮೆಷಿನ್, ಇದು ಬಟ್ಟೆ ವೇವಿಂಗ್ ಮೆಷಿನ್. ಹೌದು, ಮುಂಚೆ ಎಲ್ಲ ಫುಲ್ ಮೆಕ್ಯಾನಿಕ್ ನೋಡಿ. ಸೂಜಿ ಎಲ್ಲ ಎಷ್ಟಿದೆ. ಇವರು ಮೆಕ್ಯಾನಿಕಲ್ ಇಂಜಿನಿಯರು, ಸೊ ಫುಲ್ ಪ್ರೌಡ್ ಫೀಲ್ ಆಗ್ತಿದೆ ಅವ್ರಿಗೆ ಇದೆಲ್ಲ ತೋರ್ಸೋಕ್ಕೆ. ಮೆಟಲ್ಸ್ ಎಲಿಮೆಂಟ್ಸ್ ಇಲ್ಲ, ಅಲಾಯ ಪ್ರಾಪರ್ ಮೆಟಲ್ ಏನ? ರಿಯಲ್ ಎಲಿಮೆಂಟ್ಸ್. ಓಕೆ, ಪೀರಿಯಡಿಕ್ ಟೇಬಲ್ ಅಲ್ಲಿ ಇರೋದು. ಹಾಂ, ಹೌದಾ, ಇದೆಲ್ಲ ಫಾಸ್ಫರ್, ನಿಯಾನಿಯಮ್, ಆಂಟಿಮನಿ, ಗ್ಯಾಲಿಯಮ್, ಬ್ಲೈ, ಇದೆಲ್ಲ ನೋಡಿಲ್ಲ. ಪೀರಿಯಾಡಿಕ್ ಟೇಬಲ್ ಅಲ್ಲಿ ಯಾವ್ದಾದ್ರು ಎಲಿಮೆಂಟ್ಸ್ ಇದೆ ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಗೋಲ್ಡ್
ಇದಕ್ಕಿಂತ ಎಲೆ ಬಾಳಂತ ತೋರಿಸ್ತಾರೆ. ಮರ್ಕ್ಯೂರಿ 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 ಎಲ್ಲಿದೆ? ಮರ್ಕ್ಯೂರಿ ಇಲ್ಲ, ಇಲ್ವಾ? ಹಿಂದ್ಗಡೆ ಇಟ್ಟಿರ್ತಾರೆ. ಇದು ಅಲ್ಯೂಮಿನಿಯಂ. ನಮ್ದು ಪಾತ್ರೆ ಎಲ್ಲ ಇದ್ರಲ್ಲಿ ಮಾಡೋದು ಅಲ್ಯೂಮಿನಿಯಂ ಪಾತ್ರೆ. ನಿಕ್ಕಲ್ ಇದೆ, ನಿಕ್ಕಲ್. ಆಂಟಿಮನಿ. 1 2 4 ಸ್ಟಾರ್ಟ್ ಬಂತು ನೋಡಲ್ಲಿ. ಹಾಂ ಹಲೋ, ವಾಚ್ ಮಸ್ತು. ಸೊ ಅವರು ಅಲ್ಲಿ ಕಾಲ್ ಮಾಡಿದರೆ ಇದು ಒಂಥರ ಹಳೆ ಕಾಲದ್ದು ಮೆಕ್ಯಾನಿಕಲ್ ಟೆಲಿಫೋನ್ ಅಂತ, ಅಂದರೆ ಹಿಂದ್ಗಡೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಎಲ್ಲ ಈ ಮಷೀನ್ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಏನು ನಂಬರು? ಆಗಿನ ಕಾಲದ್ದು ಟೈಪಿಂಗ್ ಮಿಷಿನ್. ಬೀಳ್ತಾಯ್ತಾ? ಕಾಣಿಸ್ತೈತಾ? ಕ್ಯಾಪ್ಸು ದೊಡ್ಡ ಮಾಡೋಕ್ಕಾಗಲ್ಲ. ಅವ್ರುಗಳು ಯೂಸ್ ಮಾಡ್ತಿದ್ದು ಗ್ಲೌಸ್ಗಳು, ಎಷ್ಟು ದೊಡ್ಡ ಗ್ಲೌಸ್. ನೋಡಿ ಶಿಷ್ಯ ಸತ್ತೋಗಿರೋದು. ಶಿಟ್, ಹಿಂಗೆ ಇದಾನೆ. ಸತ್ತೋಗಿರೋದು ರಿಯಲ್ ಮನುಷ್ಯನ ಇಟ್ಟಿದ್ದಾರೆ. ಇರಿ ತೋರಿಸ್ತೀನಿ. ನಾನು ರಿಯಲ್ ಆಗಿ ಸತ್ತೋಗಿರೋ ಮನುಷ್ಯನ ಅವ್ರು ಇನ್ನೂ ಇಟ್ಟಿದ್ದಾರೆ, ಪ್ರಿಸರ್ವ್ ಮಾಡಿ ತೋರಿಸ್ತೀನಿ. ಎದ್ರುಕೊಂಬಿಡಿ ಆಯ್ತಾ? ಸೊ ಇದು ಹಾಟ್ ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡಬೇಕಾದಾಗ ಹಾಕ್ಕೊಳ್ಳೋ ಅಂಥ ಇನ್ಸುಲೇಟೆಡ್ ಕ್ಲಾತ್ಸ್ ಅಂತ. ಅದನ್ನು ಆ ಟೈಮಲ್ಲಿ ಹಾಕ್ಕೊಂಡು ವರ್ಕ್ ಮಾಡಬೇಕಾದಾಗ ಒಬ್ಬ ಮೈ ಮೇಲೆ ಬಿಸಿ ತಾರು ಹಾಕ್ಕೊಂಡು ಸತ್ತೋಗಿದ್ದಾನೆ. ಅವನದೇ ಇದು ಬಾಡಿ ಇನ್ನೂ ಹಂಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಮ್ಯೂಸಿಯಮಲ್ಲಿ, ಹೆಂಗೆ ಸತ್ತೋಗಿದ್ದಾನೆ ಅಂತ ತೋರ್ಸೋಕ್ಕೆ. ನೋಡಿ ಇನ್ನೂ ನೋಡ್ಬೋದು, ಇಲ್ಲೆಲ್ಲ ತಾರು ಹಂಗೆ ಇದೆ ಒಂದು ಕಾಲಿಗೆ ಅಂಟ್ಕೊಂಡಿರೋದು. ನೋಡಿ 1930 ಆಗಿರೋದು ಅನ್ಸುತ್ತೆ ಇದು ಇನ್ಸಿಡೆಂಟ್. ಇನ್ನೂ ಹಂಗೆ ಇಟ್ಟಿದ್ದಾರೆ ಅದನ್ನು ಪ್ರಿಸರ್ವ್ ಮಾಡಿ. ಓ ಮೈ ಗಾಡ್, ಇನ್ನು ಏನೇನು ಇಡ್ತಾರೆ ಅವ್ರುಗಳು. ಮ್ಯೂಸಿಯಮ್ಮೇ ಮೆಕ್ಯಾನಿಕಲ್ ರಿಲೇಟೆಡ್, ಎಲ್ಲ ಫುಲ್ ಮೆಕ್ಯಾನಿಕ್ಸ್ ಎಲ್ಲ. ಬಂದ್ಬಿಟ್ಟು ಅದು ಅಂದರೆ ಫಸ್ಟ್ ನೀನು ಅದನ್ನ ಹೀಟ್ ಮಾಡಿರ್ತೀಯ, ಇದು ಮೆಟಲ್ ಬಾಕ್ಸ್, ಅದನ್ನ ಫುಲ್ ಹೀಟ್ ಮಾಡಿ ಇದನ್ನು ಹೊಡಿತಾ ಹೋದರೆ ಅದು ಹಿಗ್ತಾ ಹೋಗುತ್ತೆ. ಇವಾಗೂ ಇದೇ ಮಾಡಲಲ್ಲಿದೆ, ಬಟ್ ಈಗ ಮೇಲೆ ಮೋಟ್ರ್ ಇರುತ್ತೆ, ಸೊ ಆಟೋಮೆಟಿಕ್ ರನ್ ಆಗುತ್ತೆ. ಆವಾಗೆಲ್ಲ ಹ್ಯಾಂಡ್ ಅಲ್ಲಿ ನೋಡಿ ಕೈಯಲ್ಲಿ ತಿರುಗಿಸ್ಬೇಕು, ಅಲ್ಲಿ ಲಿವರ್ ಇದೆಯಲ್ಲ ಅದನ್ನು ತಿರುಗಿಸಿದ್ರೆ ಇಲ್ಲಿ ಡ್ರಿಲ್ ಬಿಟ್ಟು ತಿರ್ಗೋದು, ನೀನು ಡ್ರಿಲ್ ಹಾಕೋದು ಯಾವುದೋ ಒಂದು ಮೆಟಲ್ ಪಾರ್ಟ್ ಮೇಲೆ, ಮೆಟಲ್ ಆಗಲಿ ವುಡ್ ಆಗಲಿ. ಓಕೆ, ಆಗಿನ ಕಾಲದ ವೇಸ್ಟ್ ಇಟ್ಟಿದ್ದಾರೆ ಇವರು ಪ್ರಿಸರ್ವ್ ಮಾಡಿ. ಇದು ನೋಡಿ, ಅದೇನು ಗೊತ್ತಾ, ಅದು ಗರಗಸ. ಏನಂತಾರೆ ಗರಗಸನೇ ಕಟ್ ಮಾಡೋಕ್ಕೆ, ಮೆಟಲ್ ಕಟ್ ಮಾಡೋದು. ಎಲ್ಲ ಮಷಿನ್ಗಳು ಇಂಟರ್ಲಿಂಕ್ಡ್, ಒಂದು ಕಡೆ ತಿರುಗಿಸಿದ್ರೆ ಎಲ್ಲವೂ ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ. ನೋಡಿ ಇದೇ ಕನ್ವೇಯರ್ ಬೆಲ್ಟು, ಅದು ಲಿಂಕ್, ಇದ್ರದ್ದು ಇದೊಂದು ಮೋಟ್ರಿಂದ ಇಷ್ಟು ಮಷಿನ್ಸ್ನ ರನ್ ಮಾಡಿಸ್ತಾವೆ. ಅದೇನೆ ಎನರ್ಜಿ ಸೇವಿಂಗ್. ಆಗಿನ ಕಾಲದ ಆಡಿ ಕಾರ್ಡ್ ಮಸ್ತ್ ಇದೆ ಅಲ್ಲ. ನೋಡಿ ಎಲ್ಲ ವೆಲ್ಡಿಂಗ್ ಮಾಡ್ತಿದ್ದಾರೆ, ರೋಬೋಟಿಕ್ ಯೂಸ್ ಮಾಡಿಕೊಂಡು. ಎಲ್ಲ ರೆಸಿಸ್ಟೆನ್ಸ್ ಸ್ಪಾಟ್ ವೆಲ್ಡಿಂಗ್ ಇವೆಲ್ಲ. ಹಂಗಂದ್ರೆ ರೆಸಿಸ್ಟೆನ್ಸ್ ವೆಲ್ಡಿಂಗ್ಗೆ ರೆಸಿಸ್ಟೆನ್ಸ್ ಸ್ಪಾಟ್ ವೆಲ್ಡಿಂಗ್ ಅಂದರೆ ಇವಾಗ ಕರೆಂಟ್ ಫ್ಲೋ ಮಾಡಿಬಿಟ್ಟು ಸಡನ್ನಾಗಿ ಸ್ಪಾಟಲ್ಲಿ ವೆಲ್ಡ್ ಮಾಡ್ತಾರೆ. ಆ ಚುಕ್ಕೆಗಳು ಕಾಣಿಸ್ತಿದ್ಯಾ ಅಲ್ಲಲ್ಲಿ, ಅದೆಲ್ಲ ರೆಸಿಸ್ಟೆನ್ಸ್ ಸ್ಪಾಟ್ ವೆಲ್ಡಿಂಗ್. ಆ ಒಂದು ಪಾಯಿಂಟಲ್ಲಿ ಮಾತ್ರ ವೆಲ್ಡ್ ಆಗುತ್ತೆ. ಅರ್ಧ ಕಟ್ ಮಾಡಿ ಇಟ್ಟಿದ್ದಾರೆ, ಅಂದರೆ ಇಂಟರ್ನಲ್ಲಿ ಹೆಂಗಿರುತ್ತೆ ಇಂಜಿನ್ಸ್ ಎಲ್ಲ ಅಂತ. ಹಳೆ ಕಾಲದ್ದು. ಓಕೆ, DKW ಮುಂಚೆ ಆಡಿನೇ DKW ಅಂತ ಇದ್ದಿದ್ದು, ಇವಾಗ ಆಡಿ ಅಂತ ಮಾಡಿದ್ದಾರೆ. ನೋಡಿ ಅಲ್ಲಿ ಬೇಕಿದೆ ವರ್ಕಿಂಗಲ್ಲಿ ಇರಲಿಲ್ಲ ಅಲ್ಲ, ಇದು ವರ್ಕಿಂಗ್ ಇಟ್ಟಿದ್ದಾರೆ. ಸೊ ಒಂದು ಮೆಷಿನ್ ಆನ್ ಮಾಡಿದರೆ ಎಲ್ಲ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನ ಫುಲ್ ಒರಿಜಿನಲ್ ಕಾರ್ ಅನ್ಕೊಂಡು ಫುಲ್ ಖುಷಿ ಆಗ್ಬಿಟ್ಟಿದ್ರು. ನೋಡಿದ್ರೆ ಡಮ್ಮಿ ಮಾಡೆಲ್ ಇಟ್ಟಿರೋದು ಅವರು. ಇದು ಸ್ಕ್ರಾಚ್ ಆಗುತ್ತೆ ಅನ್ಸುತ್ತೆ.
ಗೇಮ್ ಆಡ್ತಾ ಇಲ್ಲಿ. ಕರೆಕ್ಟ್ ಎಸ್ ಇಟ್ಸ್ ಕರೆಕ್ಟ್. ಫುಲ್ ಗೇಮ್ ಆಡಿಕೊಂಡು ಫುಲ್ ಮ್ಯೂಸಿಯಂ ಎಲ್ಲ ನೋಡಿ ಮುಗಿಸಾಯ್ತು. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಹಾಯ್ ಗೈಸ್, ಹ್ಯಾವ್ ಅ ನೈಸ್ ಡೇ.